आज रायचूर में दलित तंजीम और मुकामी लोगों की जानिब से रायचूर जिला एसपी ऑफिस के सामने एक एहतजाज किया गया। इस एहतजाज की वजह यहाँ के एक दलित नौजवान दशवंत अलियास तायप्पा जो मादिगा बिरादरी से ताल्लुक रखता था उस पर हुए हमले और उसकी मौत के केस में अब तक पुलिस की खामोशी को लेकर यह एहतजाज किया गया। मुकामी तंजीमों ने आला पुलिस अफसर बेंगलुरु को एक सख्त एहतजाजी अर्जी पेश की जो रायचूर के जिला एसपी के जरिए भेजी गई। अर्जी में कहा गया है कि 27 सितंबर 2025 को एलबीएस नगर चंद्रबंडा रोड के करीब बी तिम्मारेड्डी और उसके साथी दशवंत को जाती तज़ीक, गाली गलौच और जमाती तशद्दुद का निशान बनाया। संगीन जख्मों की वजह से दशवंत ने दम तोड़ दिया। इसके बाद 6 अक्टूबर 2025 को मार्केट यार्ड पुलिस थाने में बी तिम्मारेड्डी समेत 5 अफराद के खिलाफ दलितों पर मजलूमाना तशद्दुद और कत्ल के सख्त मुकदमा दर्ज किए गए जो कि एक नॉन बेलेबल ऑफेंस है। लेकिन हैरत की बात यह है कि 2 पूरे महीने बीत गए लेकिन अब तक एक भी मुलजिम को गिरफ्तार नहीं किया गया। और इससे भी ज्यादा अफसोस की बात यह है कि केस के अहम मुलजिम ने प्रेस कॉन्फ्रेंस करने वाले तंजीमी रहनुमाओं को खुली धमकियां तक दे दी, मगर पुलिस अब भी सख्त अदमी का मुजाहिरा नहीं कर रही। दोस्तों, इस अर्जी में ये भी बयान किया गया है कि इन मुलजिमों पर पहले से ही कई मुकदमा दर्ज हुए हैं और कुछ पर तो गुंडा एक्ट भी लग चुका है। इसी दौरान इनकी पहले से ही दाखिल की हुई बेल की एप्लीकेशन को 15 दिन पहले ही अदालत ने रद्द कर दी, फिर भी पुलिस ने कोई कदम नहीं उठाया। तंजीमों का इल्जाम है कि पुलिस किसी असरात, दबाव या सिफारिश के नीचे आकर मुलजिमों को बचाने की कोशिश कर रही है। एहतजाज करने वालों ने मुतालबा किया है कि तमाम मुलजिमों को फौरी तौर पर गिरफ्तार किया जाए और उन पर सख्त कानूनी कार्रवाई की जाए और कत्ल होने वाले दशवंत के खानदान को हिफाजत और हर मुमकिन सहारा फराहम किया जाए। अब देखना होगा कि आने वाले दिनों में पुलिस इस मामले को लेकर किस तरीके से आगे बढ़ती है और आगे एक्शन क्या होता है। ಮತ್ತು ಇನ್ನಿತರ ಸಂಘಟನೆಗಳ ಸಹಯೋಗದೊಂದಿಗೆ ಏನು ದಿನ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಗುತ್ತಿಗೆ ಹಾಕಿದ್ದೀವಿ. ಗುತ್ತಿಗೆ ಹಾಕಿರ್ತಕ್ಕಂಥ ವಿಷಯ ಬಹಳ ಸ್ಪಷ್ಟವಾಗಿ ಮಾನ್ಯ ಈ ಜಿಲ್ಲೆ SP ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಕಳೆದ 2-3 ತಿಂಗಳ ಹಿಂದೆ ನಮ್ಮ ದಲಿತ ಯುವಕ, ಮಾದಿಗ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಶವಂತ ಎನ್ನುವಂಥ ಯುವಕ, ಇದೇ ನಮ್ಮ ರಾಯಚೂರು ನಗರ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ದಶವಂತ ಎನ್ನುವಂಥ ಯುವಕ LBS ನಗರ ಸಮೀಪ ಆಸುಪಾಸಿನಲ್ಲಿ ಅವರ ಏನೋ ವೈಯಕ್ತಿಕ ಕಾರ್ಯಕ್ಕೆ ಹೋದಾಗ ಆ ಏರಿಯಾದ ಆ ಬಡಾವಣೆಯ ಕುಖ್ಯಾತ ರೌಡಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸರಿಸುಮಾರು 4-5 ಪ್ರಕರಣಗಳನ್ನು ದಾಖಲಾಗಿ ಈಗಾಗಲೇ ಅವರ ಕುಟುಂಬದ ಮೇಲೆ ಮತ್ತು ಅವರ ಸಹಚರರ ಮೇಲೆ ಈಗಾಗಲೇ ರೌಡಿ ಶೀಟ್ ಕೂಡ ಓಪನ್ ಆಗಿದೆ. ಅಂತಹ ವ್ಯಕ್ತಿ ಬಿ ತಿಮ್ಮಾರೆಡ್ಡಿ ಎನ್ನುವಂಥ ವ್ಯಕ್ತಿ ನಮ್ಮ ಮಾದಿಗ ಜಾತಿಯ ದಶವಂತ ಎನ್ನುವಂಥ ಯುವಕರನ್ನು ಬರ್ಬರವಾಗಿ ಕೊಲೆ ಮಾಡಿಸಿರುವಂಥ ಘಟನೆ ಇದೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಎಲ್ಲ ಇಲಾಖೆ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಮ್ಮ ದಶವಂತ ಎನ್ನುವಂಥ ಯುವಕನ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಮತ್ತು ಅವರನ್ನು ಬಂಧಿಸುವಲ್ಲಿ ಇವತ್ತಿಗೂ DCR ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆ ಕಾರಣದಿಂದಾಗಿ ಇವತ್ತು ನಾವು ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಈಗಾಗಲೇ ಏನೋ ರೌಡಿ ಶೀಟರ್ ಪ್ರಕರಣಗಳಲ್ಲಿ ಭಾಗಿಯಾಗಿ ಕಾನೂನು ಸುವ್ಯವಸ್ಥೆಗೆ ಏನೋ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಿನನಿತ್ಯವನ್ನು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಪೊಲೀಸ್ ನಿಗಾ ವಹಿಸಿ ಮತ್ತೊಂದು ಸಲ ಅವರನ್ನು ಗಡಿಪಾರು ಮಾಡಿ ಜಿಲ್ಲೆಯ ಗಡಿಪಾರು ಮಾಡಬೇಕೆನ್ನುವಂಥ
ಮೆಮೊರಾಂಡವನ್ನು ಈ ಜಿಲ್ಲೆಯ ಮಾನ್ಯ SP ಅವರಿಗೆ ಕೊಟ್ಟಿದ್ದೀವಿ. ಈಗಾಗಲೇ ಆರೋಪಿಗಳಲ್ಲಿ A2 ಸಂತೋಷ್ ರೆಡ್ಡಿ ಎನ್ನುವಂಥ ಯುವಕ ಆರೋಪಿ ಈಗಾಗಲೇ ಬೇಲ್ ಮಾಡಿಸ್ಕೊಂಡು ರಾಯಚೂರು ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಇನ್ನುಳಿದಂಥ ಆರೋಪಿಗಳಲ್ಲೂ ಅಬ್ಸ್ಟ್ಯಾಂಡ್ ಇದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ದಶವಂತ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಅನ್ನುವಂಥ ಧ್ವನಿ ಯಾರು ಎತ್ತಾ ಇದ್ದಾರೆ ಅವ್ರ ಮೇಲೆ ದಿನನಿತ್ಯ ನಮಗೆ ಕೊಲೆ ಬೆದರಿಕೆಗಳು ಬರ್ತಾನೆ ಇದ್ದಾವೆ. ಸೊ ಅವರು ಎಲ್ಲೋ ಬೇರೆ ಎಲ್ಲೂ ಹೋಗಿಲ್ಲ, ಏನೋ ಬಿಹಾರಕ್ಕೆ ಹೋಗಿಲ್ಲ, ಪಾಕಿಸ್ತಾನಕ್ಕೆ ಹೋಗಿಲ್ಲ, ಇಲ್ಲೇ ನಮ್ಮ ರಾಯಚೂರು ಪಕ್ಕದಲ್ಲಿ ಎಲ್ಲೋ ಅಕ್ಕಪಕ್ಕದಲ್ಲಿ ಇದ್ದಾರೆ ಅನ್ನುವಂಥ ನಮಗೆ ಅವ್ರ ಮೇಲೆ ಅನುಮಾನಗಳು ಮೂಡ್ತಾ ಇದ್ದಾವೆ ಮತ್ತು ನಮ್ಮ ಮೇಲೆ ಕೂಡ ಕೊಲೆ ಬೆದರಿಕೆಗಳು ಬರ್ತಾ ಇದ್ದಾವೆ. ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದುಕೊಂಡು ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಏನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು ನಮ್ಮ ಸಹೋದರ ಭೀಮಾರ್ಮಿ ಸಹೋದರ ಪ್ರವೀಣ್ ಕುಮಾರ್ ಅವರು, ಅವ್ರ ಮೇಲೆ ಕೂಡ ಕೊಲೆ ಬೆದರಿಕೆಗಳು ಬಂದಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ತಿಮ್ಮಾರೆಡ್ಡಿ ಅವರನ್ನು ಮತ್ತು ಸಹಚರರನ್ನು ಕೂಡಲೇ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಮತ್ತು ಅವರನ್ನು ಡ್ರೆಸ್ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಮಾನ್ಯ SP ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಮಾನ್ಯ SP ಅವರು ಸಮಯವನ್ನು ತೆಗೆದುಕೊಂಡಿದ್ದಾರೆ. DCRಗೆ ಅವರಿಗೆ ಸೂಚನೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿದ್ದೀವಿ. ಈ ದೇಶದ ಕಾನೂನನ್ನು ಬಲವಾಗಿ ನಂಬಿಕೊಂಡಿದ್ದೀವಿ. ಇನ್ನೂ ಒಂದು ವಾರದಲ್ಲಿ ಏನಾದರೂ ಅವರನ್ನು ಅರೆಸ್ಟ್ ಮಾಡದೆ ಹೋದರೆ ಇದೇ ರೋಡನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ದಲಿತ ಸಂಘಟನೆಗಳ ಪರವಾಗಿ ಮಾಡ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆಗೆ ಮತ್ತು DCR ಅವರಿಗೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.